ಹಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ವೆಲ್ಕಮ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಅದೇನಂದ್ರೆ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ ಆಫ್ ಝಾಲಜಿ ಸಬ್ಜೆಕ್ಟ್ ಫಾರ್ ಯೋರ್ KCET 2024. ಸೊ ನಾನು ನಿಮ್ಮ ವಿಂಧ್ಯ ಮ್ಯಾಮ್. ಇವತ್ತು ಯಾವುದು ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ನಿಮಗೆ ಹೇಳಲಿಕ್ಕಿದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ಸೊ ದ ವೆರಿ ಫಸ್ಟ್ ಕಾನ್ಸೆಪ್ಟ್ ದಟ್ ಯು ಶುಡ್ ಬಿ ನೋಯಿಂಗ್ ಇಸ್ ಪಾತ್ವೇ ಆಫ್ ದ ಓವಮ್ ಅಂಡ್ ಸ್ಪರ್ಮ್. ಸೊ ಸ್ಪರ್ಮ್ ನ ಪಾತ್ವೆ ಯಾವ್ದಾಗಿರುತ್ತೆ? ಸೊ ಸೆಮಿನಿಫರಸ್ ಟ್ಯೂಬ್ಯೂಲ್ ಇಂದ ಸ್ಪರ್ಮ್ ಬೇರೆ ಬೇರೆ ಪಾರ್ಟ್ ಆಫ್ ಆಕ್ಸಿರಿ ಡಕ್ಟ್ ಮೂಲಕ ಯುರೇತ್ರಾಗೆ ಹೋಗುತ್ತೆ. ಸೊ ಯು ಶುಡ್ ಬಿ ನೋಯಿಂಗ್ ದ ಪಾತ್ವೇ ಆಫ್ ದ ಸ್ಪರ್ಮ್ ಆಸ್ ವೆಲ್ ಆಸ್ ಓವಮ್. ಸೊ ಓವಮ್ ನ ಪಾತ್ವೆ ಯಾವುದು? ಓವರಿಯಿಂದ ಓವಮ್, ಫಿಲೋಪಿಯನ್ನ ಬೇರೆ ಬೇರೆ ಪಾರ್ಟ್ಸ್ ನ ಮುಖಾಂತರ ನಂತರ ಅಲ್ಲಿ ಫರ್ಟಿಲೈಸ್ ಆಗಿ ಯುಟೆರಸ್ಗೆ ಹೋಗುವಂಥದ್ದು. ಸೊ ಯು ಶುಡ್ ಬಿ ನೋಯಿಂಗ್ ದ ಪಾತ್ವೇ ಆಫ್ ದ ಓವಮ್ ಆಸ್ ವೆಲ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಶುಡ್ ಬಿ ನೋಯಿಂಗ್ ಇಸ್ ಪಾತ್ವೇ ಆಫ್ ಮಿಲ್ಕ್. ಸೊ ಈ ಮ್ಯಾಮರಿ ಗ್ಲ್ಯಾಂಡ್ ನ ಡಿಫರೆಂಟ್ ಪಾರ್ಟ್ಸ್ ಯಾವ್ದಂತ ಗೊತ್ತಿರಬೇಕು. ಸೊ ಅದು ನಿಮ್ಮ ಸೆಕೆಂಡ್ PUC ಎಕ್ಸಾಮಿಗೂ ಇಂಪಾರ್ಟೆಂಟ್ ಆಗಿತ್ತು, ಹಾಗೆ KCETಗೂ ಇಂಪಾರ್ಟೆಂಟ್. ತುಂಬಾ ಸಲ ಕ್ವೆಶನ್ಸ್ ಈ ಕಾನ್ಸೆಪ್ಟ್ ಇಂದ ಬಂದಿದೆ. ಅಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಓಜೆನೆಸಿಸ್ ಅಂಡ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಪುನಃ ಸ್ಪರ್ಮ್ಯಾಟೋಜೆನೆಸಿಸ್ ಅಲ್ಲಿ ಏನು ಸ್ಪರ್ಮಿಯೋಜೆನೆಸಿಸ್, ಸ್ಪರ್ಮಿಯೇಷನ್ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ. ಸೊ ಅದರ ಡಿಫರೆನ್ಸ್ ಸಹ ಗೊತ್ತಿರಬೇಕು. ದಿಸ್ ಇಸ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರಿಪ್ರೊಡಕ್ಷನ್. ಅಂಡ್ ದೆನ್ ಮೆನ್ಸ್ಟ್ರುವಲ್ ಸೈಕಲ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದ್ರೆ ಈ ಹಾರ್ಮೋನ್ಸ್ ರಿಲೇಟೆಡ್ ಟು ಮೆನ್ಸ್ಟ್ರುವಲ್ ಸೈಕಲ್ ಇರಬಹುದು, ಅಥವಾ ಯಾವ ಆರ್ಗನ್ ಅಲ್ಲಿ ಏನು ಚೇಂಜಸ್ ಆಗುತ್ತೆ ಬೇರೆ ಬೇರೆ ಫೇಸಸ್ ಅಲ್ಲಿ ಅಂತ ಯು ಶುಡ್ ಬಿ ನೋಯಿಂಗ್. ಅಂಡ್ all the hormones of human reproduction. So ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್, oogenesis ಹಾಗೆ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ಯಾವ ಟೈಮಲ್ಲಿ ಯಾವ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಯಾವ ಹಾರ್ಮೋನ್ ಇಂದ ಮೆನ್ಸ್ಟ್ರುವೇಷನ್ ಆಗುತ್ತೆ, ಯಾವ ಹಾರ್ಮೋನ್ ಇಂದ ಓವ್ಯುಲೇಷನ್ ಆಗುತ್ತೆ ಅಂತ ಗೊತ್ತಿರಬೇಕು. ಓಕೆ, so that is about human reproduction, important concept. Next, features of embryonic development. So ಯಾವ ಎಂಬ್ರಿಯೋ, ಯಾವ ಸ್ಟೇಜಸ್ ಅಲ್ಲಿ ಅಂದ್ರೆ 1 ಮಂತ್ ಅಲ್ಲಿ ಎಂಬ್ರಿಯೋದ ಗ್ರೋತ್ ಏನು, ಸೆಕೆಂಡ್ ಮಂತ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿರಬೇಕು. ಅಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಇಂದ MTP ಮತ್ತೆ ಆಮ್ನಿಯೋಸೆಂಟಸಿಸ್ ಇಸ್ ಅ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇಲ್ಲಿಂದ ಸಹ ಒಂದೊಂದ್ಸಲ ಕ್ವೆಶನ್ ಬಂದಿದೆ. ಹಾಗೆ ಕಾಂಟ್ರಾಸೆಪ್ಟಿವ್ಸ್, ಈಗ ಬೇರೆ ಬೇರೆ ತರದ ಕಾಂಟ್ರಾಸೆಪ್ಟಿವ್ ಅಲ್ಲಿ IUD ಮತ್ತೆ ಹಾರ್ಮೋನ್ ರಿಲೇಟೆಡ್ ಕಾಂಟ್ರಾಸೆಪ್ಟಿವ್ ತುಂಬಾ ಇಂಪಾರ್ಟೆಂಟ್. ಸೊ ವೆರೈಟೀಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ವಿಲ್ ಬಿ ಶೋಯಿಂಗ್ ದ ಇನ್ವಾಲ್ವ್ಮೆಂಟ್ ಆಫ್ ಹಾರ್ಮೋನ್ಸ್. ಅದು ಕ್ಲಾರಿಟಿ ಇರಬೇಕು ರಿಲೇಟೆಡ್ ಟು ದಟ್. ಓಕೆ, ಅಂಡ್ ದೆನ್ ಕಮಿಂಗ್ ಟು ದಿ ಆರ್ಟ್. ಸೊ ಆರ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಎಲ್ಲ ಆರ್ಟ್ ಟೆಕ್ನಿಕ್ ಇಂಪಾರ್ಟೆಂಟೇ. ಸೊ ಈ ಏನು ಜಿಫ್ಟ್ ಇರಬಹುದು, ಜಿಫ್ಟ್ ಇರ್ಬೋದು, IUT ಇರ್ಬೋದು, ಹಾಗೆ IUI, AI. ಸೊ ಇದ್ರ ಡಿಫರೆನ್ಸ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು. ಸೊ ಕ್ವೆಶನ್ಸ್ ಈ ಕಾನ್ಸೆಪ್ಟ್ ಇಂದ ತುಂಬಾ ಸಲ ಬಂದಿದೆ. ಓಕೆ, ಅಂಡ್ ದೆನ್ ಹ್ಯೂಮನ್ ಎವಲ್ಯೂಷನ್. ಸೊ ಎವಲ್ಯೂಷನ್ ಅಷ್ಟೊಂದೇನು ಇಂಪಾರ್ಟೆಂಟ್ ಚಾಪ್ಟರ್ ಅಲ್ಲ, ಯಾಕಂದ್ರೆ ಈ ಚಾಪ್ಟರ್ ಇಂದ ಒಂದೇ ಕ್ವೆಶನ್ ಬರುವಂಥದ್ದು. ಆದ್ರೂ ಬಂದ್ರೆ ಹೆಚ್ಚಾಗಿ ಬರುವಂತಹ ಕ್ವೆಶನ್ ಫ್ರಮ್ ಹ್ಯೂಮನ್ ಎವಲ್ಯೂಷನ್. ಓಕೆ, ಅಂಡ್ ಫ್ರಮ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಇಂದ ನೀವು ಇನ್ಫೆಕ್ಷಸ್ ಡಿಸೀಸಸ್ ರಿಲೇಟೆಡ್ ಆಗಿ ಕ್ವೆಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಲೈಕ್ ಬ್ಯಾಕ್ಟೀರಿಯಲ್ ಡಿಸೀಸಸ್ ಲೈಕ್ ಟೈಫಾಯ್ಡ್ ಇಂದ ಕ್ವೆಶನ್ ಬರಬಹುದು, ನ್ಯೂಮೋನಿಯಾದಿಂದ ಕ್ವೆಶನ್ ಬರಬಹುದು, ರಿಂಗೋಮ್ ಇಂದ ಕ್ವೆಶನ್ ಬರಬಹುದು. ಸೊ ಇದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಇನ್ ಜನರಲ್ ಏನು ಇನ್ಫೆಕ್ಷಸ್ ಡಿಸೀಸಸ್ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ NCERT ಲಿ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ರಿಲೇಟೆಡ್ ಟು ಏಡ್ಸ್ ಅಂಡ್ HIV. ಸೊ HIV ಲೈಫ್ ಸೈಕಲ್ ಇದೆ ಅಲ್ವಾ, ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಯು ಶುಡ್ ಬಿ ನೋಯಿಂಗ್ ಇಟ್ ಇಸ್ ಅ TH cells whose number will go less during the HIV AIDS. Okay, and then drugs. So drugs ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಅಬೌಟ್ ಹೆರಾಯಿನ್, ಮಾರ್ಫಿನ್ ಗೊತ್ತಿದ್ರೆ ಒಳ್ಳೇದು. ಯಾಕಂದ್ರೆ ಪ್ರತಿ ಸಲ ಕ್ವೆಶನ್ ಬರುವಾಗ ಈ ಕಾನ್ಸೆಪ್ಟ್ ಇಂದಲೇ ಜಾಸ್ತಿ ಕ್ವೆಶನ್ಸ್ ಕೇಳಿರುವಂತದ್ದು. ಇನ್ ಜನರಲ್ ಡ್ರಗ್ಸ್ ಇಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂಡ್ ದೆನ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ಇಂದ ನೀವು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಸ್ಪೆಸಿಫಿಕಲಿ ಈಕೋ R1 ಬಗ್ಗೆ ತಿಳ್ಕೊಂಡಿರ್ಬೇಕು. ಅದರ ಈ ರೆಕಗ್ನಿಷನ್ ಸೈಟ್ ಯಾವುದು ಅಂತ ಗೊತ್ತಿರಬೇಕು. ಅಂಡ್ ವೆಕ್ಟರ್ಸ್ ನ ಫೀಚರ್ಸ್, ಟೈಪ್ಸ್ ಆಫ್ ವೆಕ್ಟರ್ ಅಂದ್ರೆ ಸ್ಪೆಸಿಫಿಕ್ ಆಗಿ PBR322 ನ ಎಲ್ಲಾ ಫೀಚರ್ಸ್, ಅವುಗಳ ಎಲ್ಲ ಪಾರ್ಟ್ ಅನ್ನ ಕಲ್ತ್ಕೊಂಡು ಹೋಗಿ. ಅಂಡ್ ಮೇಕಿಂಗ್ ಆಫ್ ಕಾಂಪಿಟೇಟಿವ್ ಹೋಸ್ಟ್. ಸೊ ದೇರ್ ಆರ್ ವೆರೈಟೀಸ್ ಆಫ್ ಮೇಕಿಂಗ್ ದ ವೇ ಟು ಮೇಕ್ ದ ಕಾಂಪಿಟೇಟಿವ್ ಹೋಸ್ಟ್, ದಟ್ ಇಸ್ ಕಾಂಪಿಟೆಂಟ್ ಹೋಸ್ಟ್. ಕಾಂಪಿಟೇಟಿವ್ ಅಲ್ಲ, ಕಾಂಪಿಟೆಂಟ್ ಹೋಸ್ಟ್ ಆಗಬೇಕು. ಕಾಂಪಿಟೆಂಟ್ ಹೋಸ್ಟ್. ಸೊ ಲೈಕ್ ಮೈಕ್ರೋ ಇಂಜೆಕ್ಷನ್, ಬಯೋಲಿಸ್ಟಿಕ್ ಮೆಥಡ್, ಹಾಗೆ ದೆರ್ ಇಸ್ ಅನಾದರ್ ಮೆಥಡ್ ಡಿಸಾರ್ಮ್ಡ್ ಏನು ಪ್ಯಾಥೋಜನ್, ಮತ್ತೆ TI ಪ್ಲಾಸ್ಮಿಡ್ ಅಲ್ವಾ. ಸೊ ಇದರ ಬಗ್ಗೆ ಕರೆಕ್ಟ್ ಆಗಿ ನೋಡಿಕೊಂಡು ಹೋಗಿ. ಓಕೆ, ಬಯೋಲಿಸ್ಟಿಕ್ ಮೆಥಡ್ ಇಸ್ ಒನ್ ಇಂಪಾರ್ಟೆಂಟ್, ಅಂಡ್ ಆಲ್ಸೋ ಡಿಸಾರ್ಮ್ಡ್ ಏನು ಪ್ಯಾಥೋಜನ್
which can be used to transfer the gene of interest ಅಲ್ವಾ. ಸೊ that should be learnt. And gel electrophoresis ಏನ್ ಕೊಟ್ಟಿದ್ದಾರೆ ಈ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೆಸಸ್ ಅಂಡರ್. ಸೊ ಅದರ ಬಗ್ಗೆ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ. ತುಂಬಾ ಸಲ ಕ್ವೆಶನ್ ಬಂದಿದೆ ಸ್ಪೆಸಿಫಿಕ್ ಆಗಿ ಆ ಜೆಲ್ಲಿನ ಡಯಾಗ್ರಾಮ್ ಅನ್ನ ಹಾಕಿ ಯಾವ ಬ್ಯಾಂಡ್ ಏನು ಚಿಕ್ಕದು ದೊಡ್ಡದು, ಸೊ ರಿಲೇಟೆಡ್ ಟು ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಕ್ವೆಶನ್. ಐಸೋಲೇಷನ್ ಆಫ್ RDNA ಐಸೋಲೇಷನ್ ಆಫ್ DNA. ಸೊ ಯಾವ ಎನ್ಸೈಮ್, ಯಾವ ಆರ್ಗ್ಯಾನಿಸಮಿಗೆ ಯಾವ ಎನ್ಸೈಮ್ ಅನ್ನ ಯೂಸ್ ಮಾಡಬೇಕು ಟು ಐಸೋಲೇಟ್ DNA ಅಂತ ಕ್ವೆಶನ್ ಅನ್ನ ಕೇಳಿದ್ದಾರೆ. ಹಾಗೆ ಸ್ಟೆಪ್ಸ್ ಆಫ್ RDNA ಟೆಕ್ನಾಲಜಿ ತುಂಬಾ ಸಲ ಕೇಳಿದ್ದಾರೆ. ಸೊ ಸ್ಟೆಪ್ಸ್ ಆಫ್ RDNA ಅಂದ್ರೆ ಯಾವುದು ಫಸ್ಟ್ ಬರುತ್ತೆ, ಯಾವ್ದು ಅದ ನಂತರ ಯಾವ ಸ್ಟೆಪ್. ಸೊ ದಟ್ ಯು ಶುಡ್ ಬಿ ನೋಯಿಂಗ್ ದ ಸೀಕ್ವೆನ್ಸ್ ಆಫ್ RDNA ಟೆಕ್ನಾಲಜಿ. ಅಂಡ್ ದ ನೆಕ್ಸ್ಟ್ ಚಾಪ್ಟರ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಇಂದ BT ಕಾಟನ್ ಇಂದ ನಿಮಗೆ ಕ್ವೆಶನ್ ಬರುತ್ತೆ. ಸೊ BT ಕಾಟನ್ ಮತ್ತೆ RNAi ಅಂದ್ರೆ ಇಂಟರ್ಫೆರೆನ್ಸ್ RNA ಇಂದ ಕ್ವೆಶನ್ ಬರೋದು ಗ್ಯಾರಂಟಿ. ಸೊ ಒನ್ ಈಚ್ ಕ್ವೆಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ BT ಕಾಟನ್ ಅಂಡ್ RNAi. ಓಕೆ, ಅಂಡ್ ಅಡ್ವಾಂಟೇಜಸ್ ಆಫ್ ಟ್ರಾನ್ಸಿನಿಕ್ ಆನಿಮಲ್ ಇಂದ ಸಹ ಒಂದು ಕ್ವೆಶನ್ ಬರುತ್ತೆ. ಸೊ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಇಂದ ಈ 3 ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಆಲ್ ಐ ವಾಂಟೆಡ್ ಟು ಟೆಲ್ ಯು, ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಹೇಳಬೇಕಿತ್ತು ನನಗೆ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.